ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಮುಂಜಾನೆತ್ತ 8:30 ಆಗಿತ್ತು ರೀ. ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀರಿ. ಹೊಲಕ್ಕಂತೂ ಹೋಗ್ಬೇಕು ರೀ. ಇದಿಷ್ಟು ಮೊದಲಿಗೆ ರೊಟ್ಟಿ ಮಾಡತ್ತೀರ. ನಾನು ಇವತ್ತು ಒಂದು ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾರೆ ಭಾಳಷ್ಟು ಲೇಟಾಗಿತ್ತು ನನಗೆ. ಮುಂಜಾನೆ ಏನೂ ಲಾಗ್ ಮಾಡಿದ್ದಿಲ್ಲ. ಅದಕ್ಕೆ ಕಿಚನ್ದ ಇವಾಗ ಒಂದಿಷ್ಟು ರೊಟ್ಟಿ ಮಾಡತ್ತಿಲ್ಲ ರೀ. ಚಪಾತಿನ ಮಾಡಂಗಿಲ್ಲ ಇವಾಗ. ಏಕೆಂದ್ರೆ ಯಾಕೋ ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ ಹೊಲಕ್ಕೆ ಹೋಗ್ಬೇಕಾದ್ರೆ ಅಡುಗೆಗೆ. ಅದಕ್ಕೆ ಅಕ್ಕಿಸಿಂದ ಬಡ ಒಂದಿಷ್ಟು ರೊಟ್ಟಿನೇ ಜಾಸ್ತಿ ಮಾಡಿದ್ರಾಯ್ತು ಅಂತೇಳಿ ಕಿಸಿಂದ ಅಂದ್ಕೊಂಡು ಆ ಸೈಡಿಗೆ ಒಂದಿಷ್ಟು ಅನ್ನಕ್ಕೆ ಇಟ್ಟೇನಿ ರೀ. ಮತ್ತು ಈ ಕಡೆ ಇಷ್ಟು ರೊಟ್ಟಿ ಮಾಡತ್ತಿದ್ದ. ಹೊಲದಾಗ ಒಂದಿಷ್ಟು ಶೇಂಗಾದಾಗ ಕಸ ತೆಗಿಲಿಕತ್ತಿದ್ದೇವೆ ರೀ. ಅದಕ್ಕೆ ಅಕ್ಕಿಸಿಂದ ಹೋಗ್ಬೇಕಾಗಿತ್ತು. ಹತ್ತಿದಾಗ ಅದು ಏನೂ ತೆಗ್ದಿಲ್ಲ. ಒಂದು ಸ್ವಲ್ಪ ಡಬ್ಬ ಶೇಂಗಾ ಐತಲ್ಲ ರೀ, ಅದ್ರಾಗೆ ಒಂದು ಸ್ವಲ್ಪ ಕಸ ತೆಗೆದ್ರಾಯ್ತು ಅಂತ ಕಿಸಿಂದ ತೆಗಿಲಿತ್ತು. ಇವತ್ತು ಆತದ ರೀ. ನಾಳೆ ಹಿಡಿದು ಹತ್ತಿ ತೆಗಿಬೇಕು. ಪಲ್ಯ ಅಂತೂ ಇನ್ನೂ ಮಾಡಿಲ್ಲ ರೀ. ಕುಕ್ಕರ್ಗೆ ಒಂದಿಷ್ಟು ಬ್ಯಾಳೆ ಹಾಕ್ಬೇಕು ಅಂದ್ಕೊಂಡೀನಿ. ಮುಂಜಾನೆ ಒಂದು ಸ್ವಲ್ಪ ಜಲ್ದಿನೇ ರೊಟ್ಟಿ ಹಂಚಿಟ್ಟಿದ್ರು. ನಾನು ಇಷ್ಟೊಂದು ದೌಡು ಯಾರೂ ಉಣಂಗಿಲ್ಲ. ಅದಕ್ಕೆ ಕಿಸಿಂದ ಪಲ್ಯ ಮಾಡಿದ್ದಿಲ್ಲ. ಆ ಸೈಡಿಗೆ ಇಟ್ಟು ಅನ್ನಕ್ಕೆ ಇಟ್ಕೇಸಿಂದ ಇಲ್ಲಿ ಇಷ್ಟು ರೊಟ್ಟಿ ಬೀಳ್ಲತ್ತಿದ್ರಿ. ಆಮೇಲೆ ಒಂದಿಷ್ಟು ಕುಕ್ಕರ್ಗೆ ಬ್ಯಾಳೆ ಹಾಕಿಸಿಂದ ಸಾಂಬಾರು ಮಾಡಬೇಕು. ಮತ್ತು ಉದ್ರ ಪಲ್ಯ ಗಟ್ಟಿ ಪಲ್ಯ ಯಾವ್ದಾರೆ ಮಾಡಿದ್ರೆ ಭೀ ನಡೀತದೆ ರೀ. ಉದ್ರ ಪಲ್ಯ ಇದ್ರೆ ಭೀ ನಡೀತದೆ, ಮತ್ತು ಇದ್ದಿಲ್ಲ ಅಂದ್ರೆ ಭೀ ನಡೀತದೆ. ಮೊದಲಿಗೆ ಅಂದ್ರೆ ಸಾಂಬಾರು ಇದ್ದಿರಬೇಕು. ಉದ್ರ ಪಲ್ಯನೂ ಬೇಕಂತೇಳಿ ಏನಿಲ್ಲ. ಹಿಟ್ಟು ಒಂದು ಸ್ವಲ್ಪ ಭಾಳಷ್ಟು ಜಿಗಿ ಆಗಿತ್ತು ರೀ. ಹಂಗೆ ಕಿಸಿಂದ ನಾನು ಪೈಪಿಲಿಂತೆ ಲಟಾಸತ್ತಿದ್ದೆ ಒಂದು ಸ್ವಲ್ಪ. ಇಲ್ಲಿ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕಾದ್ರೆ ಜಲ್ದಿ ಮಾಡಲಿಲ್ಲ ಅಂದ್ರೆ ಅಲ್ಲಿ ಹಿಂದೆ ಬಿಸಿಲು ಹೊಂಟದಲ್ಲ ರೀ ಗೋಡೆಗೆ, ಅಲ್ಲಿ ಬಿಸಿಲು ಬಂದುಬಿಡ್ತಾರೆ. ಅದು ಬಿಸಿಲು ಏನಾರ ಮಾರಿಗೆ ಬಡ್ಲಿತ್ತಂದ್ರೆ ರೊಟ್ಟಿನೇ ಮಾಡಂಗೆ ಆಗಂಗಿಲ್ಲ ರೀ ಇಲ್ಲಿ. ಅದಕ್ಕೆ ಕಿಸಿಂದ ಅದು ಬಿಸಿಲು ಈ ಕಡೆ ಬರೋದ್ರಾಗ ಅದೆಷ್ಟು ರೊಟ್ಟಿ ಮಾಡಿ ತೆಗೆದಿರ್ತೀನಿ ರೀ ನಾನು. ಈ ಸೈಡಿಗೆ ಇಷ್ಟೇ ಒಂದು ಸ್ವಲ್ಪ ನಾವು ಕಾಗದ ಕಟ್ದ್ರೆ ಭೀ ಏನು ಕಟ್ಟಿದ್ರೆ ಭೀ ಒಂದು ಸ್ವಲ್ಪ ಪತ್ರ ಮ್ಯಾಲವಲ್ಲ ರೀ, ತೆಳಗೆ ಪತ್ರ ಇಲ್ಲ. ಅದಕ್ಕೆ ಕಿಸಿಂದ ಅಷ್ಟೊಂದು ಬಿಸಿಲು ಬರ್ತದೆ ಅದು. ಇವಾಗ ರೊಟ್ಟಿ ಆಗಿದ್ರಿ. ಇದಷ್ಟು ರೊಟ್ಟಿ ಬಡ್ದು ನಾ ಒಂದಿಷ್ಟು ಬೇಳೆ ಪಲ್ಯ ಮಾಡಬೇಕು ಮತ್ತು ಸಾಂಬಾರು ಮಾಡಬೇಕು. ಅದಾದ್ರೆ ದಿನ ಆಯ್ತು ಶೇಂಗಾದ ಹೊಲ ಕಸ ತೆಗ್ಲಿತ್ತಿದ್ದೀವಿ ರೀ. ಈ ಕಡೆದು ಇಷ್ಟಾಗಿತ್ತು, ಇನ್ನೊಂದು ಸ್ವಲ್ಪ ಅದ ರೀ. ಇವತ್ತು ಆಗ್ತದ. ಆಮೇಲೆ ಅವರು ಇಲ್ಲಿ ಎಡೆ ಹೊಡ್ಲಾಗಿತ್ತಿದ್ರು ಹತ್ತಿಗೆ. ಇವತ್ತು ನಮ್ಮ ಜಟ್ಟು ಬಂದಿಲ್ಲ ರೀ, ಸಾಲಿ ಸುಟ್ಟಿ ಇತ್ತಂತ. ಅದಕ್ಕೆ ಇನ್ನೊಬ್ಬನು ಹೊಲಕ್ಕೆ ಬಂದಾನೆ. ವಾ ಏನಾಗಲ್ಲ ತೆಗಿ. ಅದೆಲ್ಲ ನೀನು ಕಸ ತೆಗೆದು ಹುಲ್ಲು ಚೆಲ್ಲಿದಿಲ್ಲ ರೀ, ಹಂಗೆ ಇಟ್ಟಿದ್ದ. ಅದಕ್ಕೆ ಇವತ್ತು ನಮ್ಮ ಜಟ್ಟು ಒಟ್ಟು ಚೆಲ್ಲತಾನೆ ರೀ.
ಸುಮ್ಮ ಎಡೆ ಹೊಡೆದಿದ್ದೇವ್ರಿ. ಅದ್ರ ಸಾಲ್ಗಸ ಇತ್ತು, ಸಣ್ಣ ನಲ್ಲಿ ಆಗಿತ್ತು. ಅದಕ್ಕೆ ಒಂದು ಸಲ ಕೈ ಆಡಿಸ್ಬಿಟ್ರೆ ಆಯ್ತು ಅಂತೇಳಿ ಕಡ್ಸುತ್ತೆ. ಯಾಕಂದರೆ ಇದು ಡಬ್ಬಸ್ ಹೆಂಗದ್ರಿ ಮತ್ತು ಅಂಟು ಊರ್ತಂದ್ರೆ ಬರೋಂಗಿಲ್ಲ, ಹೂವು ಅಲ್ಲತ್ತದ. ಅದಕ್ಕೆ ಇದಿಷ್ಟು ತೆಗೆದೇ ಅಲ್ಲಿ ಆಮೇಲೆ ಹತ್ತಿ ಹೊಲ ಕಸ ತೆಗೆದ್ರೈತೆ ಅಂತೇಳಿ ಬಿಟ್ಟಿದ್ದೆವು. ಆ ಕಡೆದೆಲ್ಲ ಆಯ್ತು ಜಟು ಕಾಲಿದ ನೋಡಿಗ ಪಾಪ್ಯ ಎಲ್ಲಿ ಆ ಕಡೆದೆಲ್ಲ ಕಸ ತೆಗ್ದದ ಒಟ್ಟು. ಅದ್ಯಾಕೆ ಅಕ್ಕಿದು ಶೇಂಗಾ ಇಟ್ಟೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದ್ರಿ. ಆ ಕಡ್ದು ಚಿಟ್ಸೆ ಹೆಂಗೆ ಅದರದ್ದು ಎಡೆ ಹೊಡೆದು ಬಿಟ್ರೆ ಅದಕ್ಕೇನು ಕಸ ತೆಗಿಯಂಗಿಲ್ಲ. ತುಂಬ ತಂದಿದ್ದೀಪ, ತಡೆ ತರಬೇಕು ಅರ್ಧ ನೋಡಿ. ಚಲೋ ಮಾಡಿದ್ ಬಾ, ವಾಲ್ ಬಂದ್ ಮಾಡಿದ್ದಿಲ್ಲ. ಹ್ಞೂ ತುಂಬ ತಂದ ನೋಡು. ಬಿಡು ವಾಜ್ ಆಯ್ತು ನಾ ತೋತ. ಸರಿ 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 ನಾ ತೋದ ಬಿಡಿ ನೋಡು ಆ ಥರ ತನತ. ಅದು ಹೋಗಿ ತುಂಬ ಏನು ಬ್ಯಾರಲ್ದಂತ ತಂದಿದಿ? ಹಾಂ ವಾಲ್ ಚಾಲು ಮಾಡಿದಿ, ಚಲೋ ಆಯ್ತು. ಥೋಡೆ ತರ್ಬೇಕು ಹೇಳಸು. ಅದಿಷ್ಟು ಶೇಂಗಾದೆಲ್ಲ ಕಸ ತೆಗೆದಂತೂ ಆಗಿದ್ರಿ. ಆದಮೇಲೆ ಮನೆಗೆ ನಾವು ಜಲ್ದಿನೇ ಬಂದಿದ್ದೇವೆ. ಏಕೆಂದ್ರೆ ಒಂದು ಸ್ವಲ್ಪ ಹೊಲದ ಕಡೆ ಮಾಡಿ ಜಾಸ್ತಿ ಆಗಿತ್ತು ರೀ ಸಂಜೆ ಟೈಮ್ದಾಗ. ಅದ್ರಾಗ ಬೇರೆ ನಮ್ಮ ಜಟ್ಟಕ್ಕೆ ತೊಗೊಂಡು ಹೋಗಿದ್ದೇವಲ್ರಿ. ಇವತ್ತು ಸಾಲಿ ಸುಟ್ಟಿ ಇತ್ತಂತ, ಅದೇನೋ ಇದು ಅಂತೇಳಿ ಸಾಲಿ ಸುಟ್ಟಿ ಇದೆ ಅಂತೇಳಿ ಕಿಸಿಂದ ಅವನಿಗೆ ತೊಗೊಂಡು ಹೋಗಿದ್ದೇವೆ ರೀ. ಏಕೆಂದರೆ ಮುತ್ತೇನೂ ಒಂದು ಸ್ವಲ್ಪ ಅಫ್ಜಲ್ಪುರ ಹೋಗಿದ್ದೆ ರೀ. ಇವ್ರು ಮೂರೇ ಹುಡುಗರು ಆತರ ಮನ್ಯಾಗ. ಮತ್ತು ಅದ್ರಾಗ ಬೇರೆ ಒಂದು ಸ್ವಲ್ಪ ಜಾಸ್ತಿ ಕೀಟಕ್ಕೆ ಮಾಡ್ತಾನೆ ರೀ, ಇಲ್ಲಿ ಜಗಳ ಆಡ್ಕೊತ ಕುಂದಿರ್ತಾರೆ ಅಂಥೇಳಿ ಅವನಿಗೆ ಒಬ್ಬನಿಗೆ ನಾನು ಹೊಲಕ್ಕೆ ತೊಗೊಂಡೋಗಿದ್ರಿ. ಸುಮ್ಮನೆ ಅಲ್ಲೇ ಆಡ್ತಾನೆ ಅಂತೇಳಿ ಕಿಸಿಂದ ಅದಕ್ಕೆ ಸಂಜೆ ಕಡೆ ಮಾಡಾಗಿತ್ತಲ್ರಿ. ಸುಮ್ಮನೆ ಮಳೆಗಿನ್ನ ಬರಂಗಿತ್ತು ಅಂತೇಳಿ ಕಿಸಿಂದ ಜಲ್ದಿನೇ ಬಂದಿದ್ದೇವ್ರಿ ನಮ್ಮ ಮನೆಗೆ. ಬಂದಮೇಲೆ ಬರೋದ್ರಾಗ ಮುತ್ತೇನು ಬಂದಿದ್ದಾರೆ ರೀ. ಊರಿಗೆ ಹೋಗಿ ಕಿಸಿಂದ ಅಡುಗೆ ಚಪಾತಿನೇ ಮಾಡ್ಬೇಕು ಅಂದ್ಕೊಂಡಿದ್ರಿ. ಆದ್ರೆ ಚಪಾತಿನ ಮಾಡಲಿಲ್ಲ. ಮುಂಜಾನೆ ಆದಾಗ ಭೀ ಚಪಾತಿ ಮಾಡಿದ್ದಿಲ್ಲ ನಾನು. ಈ ಥರ ಚಕೋಲಿ ರುಚಿ ಸ್ವೀಟ್ ಏನರ ಮಾಡಿದ್ರೆ ನಮ್ಮ ಗೌಡು ಒಬ್ಬನೇ ಉಣಂಗಿಲ್ಲ ರೀ, ಎಲ್ಲರೂ ಉಣ್ತಾರ. ಅದಕ್ಕೆ ಕಿಸಿಂದ ಒಂದಿಷ್ಟು ಬೆಲ್ಲ ಹಾಕಿಸಿಂದ ಇಟ್ಟಿದ್ರು ನಾನು ಚಕೋಲಿ ಮಾಡ್ಬೇಕಂತೇಳಿ ಕಿಸಿಂದ. ಇವಾಗ ಅದಿಷ್ಟು ಹಿಟ್ಟು ನಾದಿ ಬಂದಿರಪ್ಲೆ ಅದಿಷ್ಟು ಹಿಟ್ಟು ನಾದಿ ಕಿಸಿಂದ ಜಲ್ದಿನೇ ಮಾಡತ್ತಿದ್ರಿ. ಏಕೆಂದ್ರೆ ಹುಡುಗರು ಒಂದು ಸ್ವಲ್ಪ ಜಲ್ದಿ ಮನ್ಕೊಂಡು ಬಿಡ್ತಾರೆ. ಅಡುಗೆ ಒಂದು ಸ್ವಲ್ಪ ಲೇಟ್ ಆದ್ರೆ ಆಯಿತು, ಮತ್ತು ಹಿಂದ್ಗಡೆ ಎಬ್ಸಿ ಉಣಿಸ್ಬೇಕಾದ್ರೆ ಆದ್ರೆ ನಿದ್ದಿಗಣಗೆ ಹೇಳಂಗಿಲ್ಲ ಅವರು. ಅದಕ್ಕೆ ಕಿಸಿಂದ ಒಂದು ಸ್ವಲ್ಪ ಬಡ ಬಡ ಮಾಡಿದ್ರೈತಾನೆ ಅಂತೇಳಿ ಜಲ್ದಿ ಬರೋಣ ಹಿಟ್ಟು ನಾದಿ ಕಿಸಿಂದ ಹಂಗೆ ಇದನ್ನೇ ಇಟ್ಟಿದ್ರೆ ಚಕೋಲಿಗೆ ಇಟ್ಟಿದ್ದು ನಾನು. ಅದಿಷ್ಟು ಚಕೋಲಿ ಮಾಡಿದ್ಮೇಲೆ ಮತ್ತು ಚಪಾತಿ ಮಾಡೋದಿತ್ತು ಇದ್ರಾಗ. ನಮ್ಮ ಗೌಡಗೆ ಒಂದು ಸ್ವಲ್ಪ ಚಪಾತಿ ಮಾಡೋದಿತ್ತು. ಇದು ಚಕೋಲಿ ಉಣಂಗಿಲ್ಲ ಅವನು, ಅದಕ್ಕಾಗಿ
ಆದರೆ ತಗಡದ ಮೇಲೆ ಚಪಾತಿ ಮಾಡಿದ್ರೈತೆ ಅಂತೇಳಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನಾದಿದ್ರಿ ನಾನು. ಇದು ಚಕ್ಕೋಲಿ ಮಾಡಬೇಕಾದ್ರೆ ನಾನು ಜಾಸ್ತಿ ಅಂದರೆ ಜಾಸ್ತಿ ಗಟ್ಟಿನ ಮೇಲೆ ಮಾಡಂಗಿಲ್ಲ ರೀ, ಒಂದು ಸ್ವಲ್ಪ ತಿಳಿನೇ ಮಾಡಿರ್ತೀನಿ. ಏಕೆಂದ್ರೆ ಗಂಜಿ ಬಿಡಪ್ಲೆ ಮಾಡಿದ್ರೆ ಅಷ್ಟೇ ಚೆಂದ ಆಗ್ತದೆ. ಜಾಸ್ತಿ ಭಾಳಷ್ಟು ಗಟ್ಟಿ ಆದರೆ ಅಷ್ಟೊಂದು ಸರಿ ಆಗಂಗಿಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಬೆಲ್ಲದ ನೀರು ಜಾಸ್ತಿನೇ ಇಟ್ಬಿಟ್ಟಿದ್ರಿ. ಇವಾಗ ಇನ್ನೊಂದು 4-5 ಚಪಾತಿದಷ್ಟು ಹಿಡಿತದ್ರಿ. ಬಡ ಬಡ ಅದಿಷ್ಟು ಚಪಾತಿ ಮೇಲೆ ದಮ್ಮ ಚಪಾತಿ ಮಾಡಿ ಲಟಾಸ್ ಹಾಕ್ಯಸಿಂದ ಉಳ್ಕಿದೆಲ್ಲ ಪಟ್ನೆ ಚಪಾತಿ ಮಾಡಬೇಕು. ಇವಾಗ ನೋಡಿರಿ ಚಕ್ಕೋಲಿ ಅಂತೂ ರೆಡಿ ಆಗ್ಯದ. ಇವತ್ತಿನ ಸಂಜೆ ರೆಸಿಪಿ ಇಷ್ಟೇ ಮಾಡಿಬಿಟ್ಟಿದ್ದೆ ನಾನು. ಒಂದಿಷ್ಟು ಆದರೂ ಕೂಡ ಖಾರ ಅಂತ ಹೇಳ್ಕೆಸಿಂದ ಬಜ್ಜಿ ಮಾಡಿದ್ರೆ ನಾನು. ಬಜ್ಜಿ ಮತ್ತು ಚಕ್ಕೋಲಿ ಎರಡೂ ಮಾಡಿಬಿಟ್ಟಿದ್ದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ನಾಳೆ ನೋಡಿ